ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಕೂಡ ಒಂದು ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ತುಂಬಾ ಯೂಸ್ಫುಲ್ ಆಗುತ್ತೆ. ಇಲ್ಲಿ ಬಿಳಿ ಬಟ್ಟೆ ಮತ್ತು ಬಟ್ಟೆಗಳು ಯಾವ ರೀತಿ ಒಗೆಯೋದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಗೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ನನಗೂ ಸಪೋರ್ಟ್ ಮಾಡಿ ಪ್ಲೀಸ್, ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ರೋಲನ್ ತಗೊಂಡಿದ್ದೀನಿ. ಇದು ರೋಲನ್ ಖಾಲಿ ಆದಮೇಲೆ ನಾವು ಈ ಡಬ್ಬಿನ ಬಿಸಾಕ್ತೀವಿ. ಬಿಸಾಕೋ ಬದಲು ನಾವು ಈ ರೀತಿ ರೀಯೂಸ್ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ನಿಮಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ನನಗಂತೂ ತುಂಬ ಹೆಲ್ಪ್ಫುಲ್ ಆಗಿದೆ. ಇದಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಈಗ ನಾವು ಬಾಡಿ ಲೋಷನ್ ತಗೊಂಡಿರ್ತೀವಿ, ಅದನ್ನು ಹಾಕಿ ಇಡೋದ್ರಿಂದ ನಮಗೆ ಬೇಕಂದಾಗ ನಾವು ಇದನ್ನು ರೋಲ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ವೇಸ್ಟ್ ಆಗೋಲ್ಲ. ಬಾಡಿ ಲೋಷನ್ ವೇಸ್ಟ್ ಆಗೋಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟು ಅಪ್ಲೈ ಮಾಡ್ಕೋಬೋದು. ಮಾಡ್ಕೊಂಡು ನೋಡಿ, ಸಿಂಪಲಾಗಿ ಸ್ವಲ್ಪ ಹಿಂಗೆ ಮಾಡಿದ್ರೆ ಸಾಕು. ನಮಗೆ ನೋಡಿ ಎಷ್ಟು ಜಾಸ್ತಿನೇ ಅನಿಸ್ಬಿಡುತ್ತೆ. ಅದ್ರ ಬದಲು ನಾವು ಸಿಂಪಲಾಗಿ ಮಾಡ್ಕೋಬೇಕು. ನಾನು ಜಾಸ್ತಿನೇ ಹಾಕೊಬಿಟ್ಟಿದ್ದೀನಿ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ. ಬಿಸಾಕೋ ಬದಲು ರೀಯೂಸ್ ಮಾಡ್ಕೊಳ್ಳಿ. ಇದು ರೋಲನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಎಲ್ಲ ಕಡೆ ನಾವು ಅಪ್ಲೈ ಮಾಡ್ಕೋಬೋದು. ತುಂಬ ಯೂಸ್ಫುಲ್ ಆಗುತ್ತೆ. ಇದ್ರ ಬದಲು ನಾವು ವಿಕ್ಸು ಕೂಡ ಹಾಕೊಂಡು ನಮ್ಗೆ ಎಲ್ಲಿ ಪೇಯ್ನ್ ಇರುತ್ತಲ್ಲ, ಫೇನು ಅಥವಾ ಈ ಸ್ಪ್ರೇ ಬಾಟ್ಲ್ ಇರುತ್ತಲ್ಲ, ಅದು ಕೂಡ ನಾವು ಇದಕ್ಕೆ ಹಾಕೊಂಡು ಎಲ್ಲಿ ನಮಗೆ ಪೇಯ್ನ್ ಇರುತ್ತಲ್ಲ ಅಲ್ಲಿ ಹಾಕೋಬೋದು ಫ್ರೆಂಡ್ಸ್. ತುಂಬಾ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ. ಮತ್ತೊಂದು ಟಿಪ್ಸ್ ಬಂದು, ಇಲ್ಲಿ ನಾನು ಬಟ್ಟೆ ಒಗೆಯೋದು ಉಜ್ಜೋದೇ ಮತ್ತು ಒಗೆಯೋದೇ ಹಾಗೆಯೇ ಯಾವ ರೀತಿ ಬಟ್ಟೆ ನಾವು ಕೊಳೆ ಹೋಗಿಸ್ಬೋದು ಅನ್ನೋದು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಕಲ್ಲುಪ್ಪು ಒಂದು ಸ್ವಲ್ಪ ಹಾಕೊಂಡಿದ್ದೀನಿ, ಪೇಸ್ಟ್ ಹಾಕೊಂಡಿದ್ದೀನಿ ಮತ್ತು ಸಾಂಪ್ 2 ಹಾಕೊಂಡಿದ್ದೀನಿ. ಜಾಸ್ತಿ ಬಟ್ಟೆ ಇರೋದ್ರಿಂದ ಸಾಂಪ್ 2 ಹಾಕೊಂಡಿದ್ದೀನಿ. ಪೇಸ್ಟು ಕೂಡ ನಾವು ವೈಟ್ ಪೇಸ್ಟ್ ಇದ್ದರೆ ಒಳ್ಳೆಯದು. ನನ್ನ ಹತ್ರ ವೈಟ್ ಪೇಸ್ಟ್ ಖಾಲಿಯಾಗಿ ಹೋಗಿತ್ತು. ಅದಕ್ಕೆ ಕೋಲ್ಗೇಟ್ ತಗೋಬೇಕು. ಅದೇ ನೋಡಿ, ಈ ಥರ ಪೇಸ್ಟ್ ಮಾಡಿ ಇಟ್ಕೋಬೇಕು. ಮತ್ತು ನಾವು ಬಟ್ಟೆ ಪೌಡ್ರ್ ಇರುತ್ತಲ್ಲ, ಬಟ್ಟೆ ಪೌಡ್ರ್ ಯಾವುದಾದ್ರೂ ಸರಿಯೇ, ನಿಮ್ಗೆ ಯಾವ್ದು ಇರುತ್ತೋ ಅದನ್ನ ಹಾಕಬೇಕು. ಅದನ್ನ ಹಾಕಿದ್ಮೇಲೆ ಈ ರೀತಿ ನೀರಿಗೆ ಇದನ್ನು ಹಾಕಿ ಇಡೋದ್ರಿಂದ 1 ಅವರ್ ನೆನೆಸಿ ನೋಡಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್. ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ನೀರಿಗೆ, ನಮ್ಮ ಜಾಸ್ತಿ ಕೊಳೆ ಬಟ್ಟೆ ಇರೋವೆಲ್ಲ ನೋಡಿ ಈ ರೀತಿ. ನಮ್ಮ ಮನೆಯವ್ರದ್ದಂತೂ ಯೂನಿಫಾರ್ಮು ತುಂಬಾ ಕೊಳೆ ಆಗಿದೆ. ಅವರು ಬಂದೋಬಸ್ತ್ ಅಂತ ಡ್ಯೂಟಿಗೆ ಹೊರಟೋಗಿದ್ರು. 10 ದಿನ ಆಗಿತ್ತು ಅವರಿಗೆ. ಬಟ್ಟೆ ಅಂತೂ ತುಂಬ ಕೊಳೆ ಆಗಿತ್ತು. ತುಂಬ ಕರೆಗಳು ಕೂಡ ಆಗಿತ್ತು. ಈ ರೀತಿ ನೆನೆಸ್ತಾ ಇದ್ದೀನಿ ನೋಡಿ. ಕಾಲರಲ್ಲಿ ಕೊಳೆಯಾಗೇ ಇದೆ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ರಿಸಲ್ಟ್ ಗೊತ್ತಾಗುತ್ತೆ. ಯೂನಿಫಾರ್ಮ್ ಅಂತೂ ನಾನು ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಒಗಿತಾ ಇದ್ದೆ. ಅದಕ್ಕೆ ಈ ರೀತಿ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಕೊಳೆ ಬಿಡ್ತು ಫ್ರೆಂಡ್ಸ್. 1 ಅವರ್ ಸಾಕು ಈ ರೀತಿ ಮಾಡೋದ್ರಿಂದ. 2 ಕೈಲಿ ಈ ರೀತಿ ರೊಟೇಟ್ ಮಾಡಬೇಕು. ನಾವು ಕ್ಯಾಮ್ರಾ ಒಂದು ಕೈಲಿ ಇರೋದ್ರಿಂದ, ಮೊಬೈಲ್ ಒಂದು ಕೈ ಇರೋದ್ರಿಂದ ಒಂದೇ ಕೈಲಿ ತೋರಿಸ್ತಾ ಇದ್ದೀನಿ. ಈ ರೀತಿ 1 ಅವರ್ ಆದಮೇಲೆ, ನೆನೆಸಾದ್ಮೇಲೆ 1 ಅವರ್ ಆದಮೇಲೆ ಈ ರೀತಿ ರೊಟೇಟ್ ಮಾಡಿದಾಗ ಅದು ಕೊಳೆ ಬಿಟ್ಕೊಳ್ಳುತ್ತೆ. ನಾವು ಉಜ್ಜಂಗೆ ಇಲ್ಲ ಫ್ರೆಂಡ್ಸ್, ಮತ್ತು ಬಡಿಯೋಂಗೆ ಇಲ್ಲ. ತುಂಬಾ ಚೆನ್ನಾಗಿ ಕೊಳೆ ಹೋಗುತ್ತೆ. ಮತ್ತೊಂದು ಟಿಪ್ಸ್ ಬಂದು, ಮತ್ತೆ ವೈಟ್ ಬನೀನ್ಗಳಿರುತ್ತಲ್ಲ, ಫುಲ್ಲು ಕೊಳೆ ಇರುತ್ತೆ. ವೈಟ್ ಬನೀನ್ ಅಂತೂ ಎಲ್ಲೋ ಥರ ಕಲರ್ ಕಟ್ಕೊಬಿಟ್ಟಿರುತ್ತೆ. ಅದಕ್ಕೆ ಅಂತಲೇ ನಾನಿಲ್ಲಿ 1 ಸ್ಪೂನ್ ಪುಡಿ ಉಪ್ಪು ಮತ್ತು 1 ಸ್ಪೂನು ಸೋಡಾ ಮತ್ತು ಬಟ್ಟೆ ಪೌಡ್ರ್ ಹಾಕೊಂಡಿದ್ದೀನಿ ನೋಡಿ. ಈ ರೀತಿ ವೈಟ್ ಬಟ್ಟೆ ಅದನ್ನು ಒಂದು ಕಡೆ ನೆನೆಸಿಟ್ಬಿಟ್ಟು ಈಗ ವೈಟ್ ಬಟ್ಟೆಗೂ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲನೂ ಹಾಕಿ ಒಂದು ಜಗ್ಗಲ್ಲಿ 2 ನೀರು ಇರೋದ್ರಿಂದ ನಾನಿಲ್ಲಿ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬಟ್ಟೆ ಇದ್ದರೆ, ವೈಟ್ ಬಟ್ಟೆಗಳು ಜಾಸ್ತಿ ಇದ್ದರೆ ನೀವು ಜಾಸ್ತಿ ಕೂಡ ಮಿಕ್ಸ್ ಮಾಡ್ಕೋಬೋದು ಫ್ರೆಂಡ್ಸ್. ಮಾಡಿ ಇಟ್ಕೋಬೇಕು. ನಂದು ಮಾಡಿಟ್ಟಿರೋದು ಖಾಲಿಯಾಗಿತ್ತು. ಅದಕ್ಕೆ ಈಗ ಹೊಸ ಪ್ಯಾಕೆಟ್ ತಗೊಬಂದಿದ್ದೀನಿ. ಮಾಡಿಟ್ಬಿಡ್ಬೇಕು. ಮಾಡಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಇಡಬೇಕು. ಮತ್ತು ಆ ಬಟ್ಟೆ ನೆನೆಸಿಟ್ಟಿದ್ನೆಲ್ಲ 1 ಅವರ್ ಆಯಿತು. ಈಗ ನೋಡಿ ತೋರಿಸ್ತಾ ಇದ್ದೀನಿ ತೆಗೆದು. ಎಷ್ಟು ಚೆನ್ನಾಗಿ ಕೊಳೆ ಎಲ್ಲ ಹೋಗಿ, ನಾನು ನಿಜವಾಗ ಒಂದು ನೈಟೆಲ್ಲ ನೆನೆಸ್ತಾ ಇದ್ದೆ. ಓವರ್ ನೈಟಲ್ಲೇ ನೆನೆಸ್ತಾ ಇದ್ದೆ. ಇದು 1 ಅವರ್ಗೆ ಇಷ್ಟು ಕೊಳೆ ಬಿಟ್ಟಿದೆ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಎಲ್ಲಿ ಇನ್ನೂ ಉಜ್ಜೇ ಇಲ್ಲ, ಆದರೂ ನೋಡಿ ಇಷ್ಟು ಕೊಳೆ ಎಲ್ಲ ಹೋಗಿದೆ. ಕಾಲರಂತೂ ನನಗೆ ನಿಜವಾಗ್ಲೂ ತುಂಬಾ ಖುಷಿಯಾಯಿತು. ನೀವು ಕೂಡ ಇದೇ ರೀತಿ ಉಜ್ಜದೇನೆ, ಕೈ ಕೂಡ ಏನೂ ಆಗ್ತೇನೆ ನೋಡಿ. ಈ ರೀತಿ ನಾವು ಬೇಗ ಕೆಲಸ ಕೂಡ, ಟೈಮ್ ಕೂಡ ಸೇವ್ ಆಗುತ್ತೆ ಫ್ರೆಂಡ್ಸ್. ಕೆಲಸನೂ ಬೇಗ ಆಗುತ್ತೆ. ಉಜ್ಜೋ ಅವಶ್ಯಕತೆಯೇ ಇರಲ್ಲ. ಈ ರೀತಿ ಟ್ರೈ ಮಾಡಿ ನೋಡಿ. ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮಗೂ ಕೂಡ ತುಂಬ ಅನಿಸುತ್ತೆ ನೋಡಿ. ಎಲ್ಲ ಕಾಲರಲ್ಲಿ ಏನು ಕೊಳೆನೇ ಇಲ್ಲ. ನಾನೀಗ ಸಿಂಪಲಾಗಿ ಒಂದು ಕುಸ್ರಿ ಎತ್ತಿ ಒಣಗಾಕೋದು. ವಾಷಿಂಗ್ ಡ್ರೈಗರ್ ಹಾಕ್ಬೋದು, ಅಥವಾ ನಾವೇ ಬಕೆಟ್ 2 ಬಕೆಟ್ ನೀರು ತಗೊಂಡು ಅಲಾಯಿಸ್ಬಿಟ್ಟು ಕೂಡ ಒಣಗಾಕ್ಬೋದು ಫ್ರೆಂಡ್ಸ್. ತುಂಬಾ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ.
ನಾನು ವಾಷಿಂಗ್ ಮಿಷಿನ್ಗೆ ಹಾಕಿಲ್ಲ, ಹಂಗೇ ನೀರಿಗೆ ಹಾಕಿ ಹಚ್ಚಿ ಮನೆ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ವೈಟ್ ಬಟ್ಟೆ ಕೂಡ ಅದು ಕೂಡ ನೆನೆಸಿಟ್ಟಿದ್ದೆ ನೋಡಿ. ಅದು ನಮ್ಮ ಮನೆಯವ್ರು ಕಲರ್ ಹಾಕತ್ತಾಯಿದ್ರು ತಲೆಗೆ, ಅದೊಂದು ಚೂರು ಬನಿಯನ್ ಬಿದ್ದಿದೆ. ಅದು ಕೂಡ ಸ್ವಲ್ಪ ಉಜ್ಜಿಬಿಟ್ರೆ ಹೊಟ್ಟೋಗುತ್ತೆ ಫ್ರೆಂಡ್ಸ್. ನೋಡಿ ಈಗ ಎಲ್ಲ ಆದಮೇಲೆ ಎಲ್ಲ ನೋಡಿ ಎಷ್ಟು ನೀಟಾಗಿ ಎಲ್ಲ ಹೋಗಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಯೂಸ್ಫುಲ್ ಆಗುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋದು. ಇಷ್ಟ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.